ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಮಿರರ್ ಸಕ್ಕ ಡಿಫ್ರೆಂಟ್ ಆಗಿದೆ. ಬೆಡ್ರೂಮ್ ಇದು ಗ್ರೌಂಡ್ ಫ್ಲೋರ್ದು. ಸೊ ಇಲ್ಲಿಂದ ಸೂಪರ್ ವ್ಯೂ ಅಲ್ಲ ಆಂಟಿ? ಇದು ಫುಲ್ ಓಪನ್, ಹಂಗೆ ಗ್ಲಾಸಾ? ಹಂಗೆ ನೋಡಿದರೆ ರೂಮಿಂದನೇ ಅಲ್ಲಿ ಕಾಣಿಸ್ಬೇಕು ಹಿಲ್ಸ್ ಎಲ್ಲ. ಮಕ್ಕಳೆಲ್ಲ ಫಾರಿನಲ್ಲಿ ಇದ್ದು ಆಂಟಿ, ಫಾರಿನವ್ರ ಮನೆ ಹತ್ರನೇ ಕಟ್ಬಿಟ್ಟಿದ್ದೀರಾ. ಒಳ್ಳೆ ಪಾರ್ಟಿ ಮಾಡೋಕೆ ಒಳ್ಳೆ ಪ್ಲೇಸ್ ಅಲ್ಲ ಆಂಟಿ ಇದು? ಇಲ್ಲಿ ನೋಡಿ, ಟೆರೇಸ್ ಮೇಲೆ ಈ ಥರ ವ್ಯೂ ಇದ್ರೆ ಇನ್ನೇನು ಬೇಕು. ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನಿರೋದು ಕೊಡಗು ಡಿಸ್ಟ್ರಿಕ್ಟ್ ಸೋಮಾರ್ಪೇಟೆ ಗುಂಡಿ ಮಸ್ಕೋಡಲ್ಲಿ ಇದ್ದೀನಿ. ಮಲೆನಾಡಲ್ಲೆಲ್ಲ ಹಂಚಿನ ಮನೆ ನೋಡಿರ್ತೀರಾ, ಆದ್ರೆ ಇಲ್ಲೊಂದು ಮಲೆನಾಡಲ್ಲಿ ಒಂದು ಫಾರಿನ್ ಟೈಪ್ ಅಲ್ಲಿ ಒಂದು ಮನೆ ಕಟ್ಟಿದ್ದಾರೆ. ಈ ಮನೆ ವಿಶೇಷತೆ ಏನು ಅಂದ್ರೆ, ಈ ಮನೆ ಟೆರೆಸ್ ಮೇಲೆ ಹೋದ್ರೆ ಒಂದು ಪ್ರಕೃತಿ ಮಡಿಲ್ ಕಾಣುತ್ತೆ. ಎಷ್ಟೋ ಜನ ಈ ತರ ಒಂದು ವ್ಯೂ ನೋಡೋದಕ್ಕೆ ಬಾಲಿಗೆಲ್ಲ ಹೋಗ್ತಾರೆ. ಈ ಮನೆಯಲ್ಲಿ ಇದ್ರೆ ಎವ್ರಿ ಡೇ ಬಾಲಿ ವ್ಯೂ. ಬನ್ನಿ ನೋಡೋಣ ಆ ಮನೆ ಹೇಗಿದೆ ಅಂತ. ಈ ಕಾಣಿಸ್ತಾ ಇರೋದು ನಿಮಗೆ ಹಳೆ ಮನೆ. ಈ ಹಳೆ ಮನೆನ ರಿನೋವೇಟ್ ಮಾಡ್ಬಿಟ್ಟು ಹೊಸ ತರ ಕಟ್ತಾರೆ. ಅದ್ ಈ ತರ ಕಾಣಿಸುತ್ತೆ ಹೊರಗಡೆಯಿಂದ ಇವಾಗ. ಆದ್ರೆ ಟೆರೇಸ್ ಮೇಲಿಂದ ವ್ಯೂ ಕಾಣಿಸುತ್ತಲ್ಲ, ಅದನ್ನೇ ಹೇಳಿದ್ ನಾನು ಬಾಲಿ ವ್ಯೂ ಅಂತ. ನೋಡಿ ಈವ್ನಿಂಗ್ ಯಾವ ತರ ಇರುತ್ತೆ. ಈ ವಿಡಿಯೋದಲ್ಲಿ ಫುಲ್ ಹೋಮ್ ಟೂರ್ ಹಾಕಿರ್ತೀನಿ ನಾನು. ನೀವು ಏನಾದ್ರು ಮನೆ ಕಟ್ಟಬೇಕು ಅನ್ಕೊಂಡಿದ್ರೆ, ಇಲ್ಲ ಮನೆ ಕಟ್ತಾ ಇದ್ರೆ ಈ ವಿಡಿಯೋ ಇಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ ನಾನು. ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ. ಕಾಫಿ ಎಲ್ಲ ಒಣಗಾಕಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಪಾಟೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಇದು. ಆಂಟಿ ಚೆನ್ನಾಗಿದ್ದೀರಾ? ಇವರು ಇಂದ್ರಮ್ಮ ಅಂತ, ಇವ್ರದೇ ಮನೆ. ಹಳೆ ಮನೆನ ಎಷ್ಟು ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಬನ್ನಿ ಮನೆ ವಿಶೇಷತೆಗಳು ಏನಿದೆ ಅಂತ ತಿಳ್ಕೊಳ್ಳೋಣ. ಆಂಟಿ ಮನೆ ಎಲ್ಲ ಫಿನಿಶ್ ಮಾಡ್ಬಿಟ್ಟಿದ್ದೀರಾ ಫುಲ್ಲು? ತುಂಬ ಚೆನ್ನಾಗಿದೆ ಮನೆ. ಇಲ್ಲಿ ಬೆಡ್ರೂಮ್ ಇದೆ ಒಂದು. ಹೌದು, ಆ ಬೆಡ್ರೂಮಲ್ಲಿ ಒಂದು ವ್ಯೂ ಇತ್ತಲ್ಲ ಆಂಟಿ, ಇದೆಯಾ? ಮೇಲಿನ ವ್ಯೂ. ಮಿರರ್ ಚೆನ್ನಾಗಿದೆ ಆಂಟಿ. ಎಲ್ಲಿ ತಗೊಂಡ್ಬಂದಿದ್ದು? ಇಲ್ಲ, ಮುರುಗೇಶ್ ಗಿಫ್ಟ್ ಮನೆ. ಹೌದಾ? ಗೊತ್ತಿಲ್ಲ ಎಷ್ಟಂತ. ತುಂಬ ಚೆನ್ನಾಗಿದೆ. ಹಾಂ ಹಾಂ. ಮಿರರ್ ಸಕ್ಕ ಡಿಫ್ರೆಂಟ್ ಆಗಿದೆ. ಬೆಡ್ರೂಮ್ ಇದು ಗ್ರೌಂಡ್ ಫ್ಲೋರ್ದು. ಸೊ ಇದಾದ್ಮೇಲೆ ರೆಸ್ಟ್ ರೂಮು, ಇದರ ಸ್ಲೈಡು. ಇದು ಮಸ್ತಾಗಿ ಮಾಡಿದಾರಪ್ಪ. ಆ ಗಡಿಯಾರ ಡಿಫ್ರೆಂಟ್ ಆಗಿದೆ ಆಂಟಿ ಇಲ್ಲಿ. ಹೌದು, ಟ್ರೈನ್ ಟ್ರ್ಯಾಕಲ್ಲಿ ಇರುತ್ತಲ್ಲ, ಹಳೆ ಕಾಲದ ಗಡಿಯಾರ. ಹೌದು, ಸ್ವಿಚ್ ಪ್ಲೇಟು ಗ್ಲಾಸು ಫುಲ್ ಇಲ್ಲ, ರಿಫ್ಲೆಕ್ಷನ್ ಆಗಿ ಕಾಣುತ್ತೆ ನೋಡಿ. ಬಾ ಮೇಲೆ ಹೋಗೋಣ ಬಾ. ಮೇಲ್ಗಡೆ ಹೋಗು ಜಾನೆ. ಆಂಟಿ ಇದೊಂದು ಬೆಡ್ರೂಮಾ? ಮನೆ ನಂದು. ಇದು ಸಿಂಪಲ್ ಆಗಿ ಮಾಡಿ ವಾರ್ಡ್ರೋಬ್ಸ್ಗಳು ಸೂಪರ್ ಆಗಿದೆ. ಇಲ್ಲಿ ಒಳಗಡೆ ಸ್ಟೇರ್ಸು. ಡೈನಿಂಗ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಕೇಳೋಣ ಇನ್ನೊಂದ್ಸಲಿ. ಕಿಚನ್ನು. ಆಂಟಿ ವುಡನ್ ಇದು? ಟೀ ಕುಡ್ ಆಂಟಿ? ಇಲ್ಲ, ಇದು ಏನಂತಾರೆ, ಮಂದಿ. ಓಕೆ. ಒಂದು ಹಾಲಿದೆ, ಮಗನಿಗೆ ಇಟ್ಟಿತ್ತು. ಓಕೆ. ಆಂಟಿ ಇದೆಲ್ಲ ಹಂಚಿಂದು ತುಂಬ ಅಂದರೆ ಕೂಲಾಗಿರುತ್ತಲ್ಲ? ಹೌದು. ಇದು ಸುಮ್ಮನೆ ಹೊರಗಡೆ ಇದು ಮಾಡೋದು ಆಂಟಿ? ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಥರ. ಬೆಡ್ರೂಮಲ್ಲೇ ಫುಲ್ ಲೈಟ್, ಹಂಗೆ ಏನು ಇದೇ ಹಾಕೋದು ಬೇಡ. ಗ್ಲಾಸ್ ಇದೆ. ಹೌದು. ಇಲ್ಲಿಂದ ರೋಡ್ ವ್ಯೂ ಕಾಣ್ತದೆ. ಇಲ್ಲಿಂದ ಸೂಪರ್ ವ್ಯೂ ಅಲ್ಲ ಆಂಟಿ? ಇದು ಫುಲ್ ಓಪನ್, ಹಂಗೆ ಗ್ಲಾಸಾ? ಹಂಗೆ ನೋಡಿದರೆ ರೂಮಿಂದನೇ ಅಲ್ಲಿ ಕಾಣಿಸ್ಬೇಕು ಹಿಲ್ಸ್ ಎಲ್ಲ. ಸಾಕಾಗಿದೆ. ಇದು ಆಂಟಿ ರೆಸ್ಟ್ ರೂಮಾ? ಇದು ಇದೇನಂಟಿ ಫ್ಯಾನ್ ಆಂಟಿಕ್ ಪೀಸ್ ಇದ್ದಂಗಿದೆ.
ಹೌದಾ ಅದು ಆನ್ಲೈನಲ್ಲೇ ತರಿಸಿದ್ದು ಇದು ಚೆನ್ನಾಗಿದೆ, ಒಳ್ಳೆ ಸೆಲೆಕ್ಷನ್ ಆಂಟಿ. ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಗ. ಹೌದು, ಇದು ಆ್ಯಕ್ಚುಲ್ ರಿಯಲ್ ಸೂಪರ್ ಆಗಿರೋದು ಅಂದರೆ ಇವಲ್ಲ ಆಂಟಿ. ಹೌದು, ಇನ್ನು ಬೆಳಗಿನ ಜಾವ ಬಂದರೆ ಒಂದು 6 ಗಂಟೆಲೆಲ್ಲ ಏನೂ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಿಮ ಮಂಜಿಗೆ ಹಂಗೇನೆ. ಮಂಜು ಹಾಗೆ ಓ, ಸಂಜೆ ಟೈಮಲ್ಲೆಲ್ಲ ಒಳ್ಳೆ ಪಾರ್ಟಿ ಮಾಡೋಕೆ ಒಳ್ಳೆ ಪ್ಲೇಸ್ ಅಲ್ಲ ಆಂಟಿ ಇದು. ಬೆಂಕಿ ಹಾಕ್ಕೊಳ್ತೀವಲ್ಲ ಇಲ್ಲಿ ನೋಡಿ, ಟೆರೇಸ್ ಮೇಲೆ ಈ ಥರ ವ್ಯೂ ಇದ್ರೆ ಇನ್ನೇನು ಬೇಕು. ಇದು ಹೊರಗಡೆಯಿಂದ ಮಾತ್ರ ಕಾಣಿಸುತ್ತೆ ಗ್ಲಾಸ್, ಈ ಕಡೆಯಿಂದ ಫುಲ್ ಬ್ಲ್ಯಾಕು. ಹೌದು, ಹಾಂ ಹಾಂ, ಒಳಗಡೆಯಿಂದ ಗ್ಲಾಸ್ ಥರ ಕಾಣಿಸುತ್ತೆ, ಹೊರಗಡೆಯಿಂದ ಕಾಣಿಸಲ್ಲ ಅಷ್ಟು. ಓಕೆ. ಇಲ್ಲಿ ಬಂಡೆನೂ ಇದೆ ಆಂಟಿ, ಇಲ್ಲಿಂದ ನೋಡು ಬಂಡೆ. ಬಂಡೆ ಹೊರಗಡೆ ಫೆನ್ಸಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ. ಒಳ್ಳೆ ನೇಚರ್ ಮಧ್ಯೆ ಇದ್ದೀರಾ ಆಂಟಿ. ಬೆಂಗಳೂರಾಗಿರೋರಿಗೆಲ್ಲ ಇಲ್ಲಿ ಬಂದರೆ ಕಳೆದೋಗ್ಬಿಡ್ತಾರೆ ಅಷ್ಟೇ. ಕಮ್. ಹೌದು, ಮಕ್ಕಳೆಲ್ಲ ಇಲ್ಲೇ ಒಂದು ಪಾರ್ಟಿ ಮಾಡೋದು, ಬೆಂಕಿ ಹಾಕೊಂಡು ಕುತ್ಕೊಬಿಡ್ತಾರೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಂಡು. ಅಲ್ಲಿಗೆ ಅಲ್ಲ ಸ್ಟ್ಯಾಂಡ್, ಮಾಂಸ ಚಿಕನ್ ಎಲ್ಲ ಬೇಯಿಸಿಟ್ಟು ಇಲ್ಲಿ ಬೆಂಕಿ ಹಾಕೋ ಸ್ಟ್ಯಾಂಡ್ ಇಲ್ಲಿ ಇದೆ. ಹಾಂ, ನಿಂತ್ಕೊಂಡು ಬೆಂಕಿ ಹಾಕೊಂಡು ಕುತ್ಕೊಳ್ತಾರೆ. ಈ ತರ ಒಂದು ಟೆರೆಸ್ ವ್ಯೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಬೆಳಿಗ್ಗೆ ಸಾಯಂಕಾಲ ನೋಡ್ತಾ ಇದ್ರೆ. ಇದನ್ನ ನಾನು ಟೈಮ್ ಲ್ಯಾಪ್ಸ್ ಅಲ್ಲಿ ನಿಮಗೆ ತೋರಿಸ್ತೀನಿ, ಇವಾಗ ನೋಡಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ. ಮಾರ್ನಿಂಗು ಈವ್ನಿಂಗು ತುಂಬಾ ಇಲ್ಲಿ ಫಾಗಿ ತರ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಸಾಯಂಕಾಲ ಫುಲ್ ಚಿಲ್ ಆಗಿರುತ್ತೆ. ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇದ್ದು ಅಂಟೆ ಫಾರಿನ್ ಅವ್ರ ಮನೆ ಹತ್ರನೇ ಕಟ್ಬಿಟ್ಟಿದ್ದೀರಾ. ಮಗಳೆಲ್ಲ ಮಗ ಅವನಿರೋದು ಮೈಸೂರಲ್ಲಿ ತಾನೆ. ಹೌದು. ನೋಡಿದ್ರಲ್ಲ ವಿಡಿಯೋ, ಇಂಥ ಒಂದು ನೇಚರ್ ಅಲ್ಲಿ ಇದ್ರು ಇವ್ರು ಎಷ್ಟು ಗಿಡಗಳನ್ನ ಹಾಕೊಂಡಿದ್ದಾರೆ ಇಲ್ಲಿ ಅಂದ್ರೆ, ಎಷ್ಟು ಸುಮಾರು ಪಾಟ್ಗಳಿದೆ ಅಂದ್ರೆ ಒಂದು 100 ಇರ್ಬೋದು. ಎಲ್ಲ ಒಂದೊಂದು ವೆರೈಟಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಮನೆ ಒಂದು ಪ್ರಕೃತಿ ಮಡಿಲಲ್ಲಿದ್ರೆ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಮನೆಯಿಂದ ನಿಮಗೂ ಏನಾದ್ರು ಒಂದು ಯೂಸ್ ಆಗಿರ್ಬೋದು, ಏನೋ ಒಂದು ಹೆಲ್ಪ್ ಆಗಿರ್ಬೋದು ಅಂತ ತಿಳ್ಕೊಂತ, ಇವಾಗ ನೀವೇನ್ ಮಾಡ್ಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್, ಲೈಕ್, ಶೇರ್, ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದಗಳು.